ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನಿವತ್ತು ಮಾಹಿತಿ ಕೊಡ್ತಾ ಬಂದ್ಬಿಟ್ಟು ಡಿಸೈರ್ ಆಟೋಮೆಟಿಕ್ ಗಾಡಿ, ಟ್ಯಾಕ್ಸಿ ಗಾಡಿ ಇದು. ನೀವು ನೋಡ್ಬೋದು ಕಿಟ್ ಫಿಟ್ಟಿಂಗು. ಮತ್ತು ಇದರಲ್ಲಿ ಏನು ನಾನು ಸ್ಪೆಷಲಾಗಿ ಹೇಳ್ಬೇಕಂದ್ರೆ, ಹಿಂದೆಗಡೆ ಡಿಕ್ಕಿಯಲ್ಲಿ ಬಂದುಬಿಟ್ಟು ಈ ಟೂರಿಸ್ಟ್ ಮಾಡೋರಿಗೆ, ಏರ್ಪೋರ್ಟ್ ಮಾಡೋರಿಗೆ, ಇವರಿಗೆಲ್ಲ ಡಿಕ್ಕಿ ಸ್ಪೇಸು ತುಂಬ ಜಾಸ್ತಿ ಬಂದಿದೆ. ತುಂಬ ಡಿಕ್ಕಿ ಸ್ಪೇಸ್ ಜಾಸ್ತಿ ಬಂದಿದೆ. ಯಾವ ಥರ ಏನು ಅಂತ ಇದೇ ವಿಡಿಯೋದ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಜಾಗ ಇದೆ ಏನು ಅಂತ. ಆರಾಮಾಗಿ ಸೂಟ್ಕೇಸ್ ಸಿಕ್ಕೋಬೋದು. ನಾನು ಇವತ್ತು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಫ್ರಂಟ್ ಬಂದುಬಿಟ್ಟು ಈ ಥರ ಫಿಟ್ಟಿಂಗ್ ಬರುತ್ತೆ ನೋಡಿ. ಇದು ECM, ಪೆಟ್ರೋಲ್ ECM ಅಂತ. ಇದು CNG ECM. ಇದು ಪೆಟ್ರೋಲ್ ECM ಈ ಥರ ಇರುತ್ತೆ, ಕಂಪ್ನಿಯಿಂದ ಬರೋದು. ಇದು CNG ECM. ಈಗ ಪೆಟ್ರೋಲ್ಗೆ ಏನು ಕೆಲಸ ಮಾಡುತ್ತೆ ಇದು, ಅದೇ ಥರ CNGಗೆ ಇದು ಕೆಲಸ ಮಾಡುತ್ತೆ. ಅಷ್ಟೇ ಡಿಫ್ರೆನ್ಸು, ಬೇರೆ ಇನ್ನೇನಿಲ್ಲ. ಆಮೇಲೆ ನೀವು ಇಲ್ಲಿ ನೋಡ್ಬೋದು, ಇಂಜನ್ ರೂಮಲ್ಲಿ ಕ್ಲೀನಾಗಿ ಎಲ್ಲ ಕಡೆ ರಿಪೇರಿ, ಮೆಕ್ಯಾನಿಕ್ ಕೆಲಸ ಮಾಡ್ಸೋಕ್ಕೆಲ್ಲ ಆರಾಮಾಗಿ ಕೈ ಆಡುತ್ತೆ. ಎಲ್ಲೂ ಏನು ನಿಮ್ಗೆ ತುಂಬ ಅಡ್ಡ ಆಗೋಲ್ಲ. ಆರಾಮಾಗಿ ಸರ್ವೀಸು, ಮೆಕ್ಯಾನಿಕ್ ಕೆಲಸ ಎಲ್ಲ ಆರಾಮಾಗಿ ಮಾಡಿಸ್ಕೋಬೋದು ನೀವು, ಏನೂ ತೊಂದರೆ ಇಲ್ಲ. ನೀವು ಇಲ್ಲಿ ನೋಡ್ಬೋದು ನೋಡಿ, ಈ ಥರ ಬರುತ್ತೆ. ಆಮೇಲೆ ಇದು ರೆಡ್ಯೂಸರ್ ಅಂತ ಕರಿತೀವಿ. ರೆಡ್ಯೂಸರ್ ಅಂದರೆ ಏನಂದರೆ, ಟ್ಯಾಂಕಿಂದ ಬರುವಂಥ ಹೈ ಪ್ರೆಷರ್ ಗ್ಯಾಸ್ನ ಇದನ್ನು ಲೋ ಪ್ರೆಷರ್ ಮಾಡಿ ಈ ಪೈಪ್ ಮೂಲಕ ಇಲ್ಲಿ ಇಂಜೆಕ್ಟರ್ಗೆ ಹೋಯ್ತದೆ. ಇಲ್ಲಿದೆ ಇಂಜೆಕ್ಟರು, ಫಿಲ್ಟ್ರ್ ಕೆಳಗಡೆ ಇದೆ, ನಿಮಗೆ ಕಾಣ್ತಾ ಇಲ್ಲ ಅನಿಸುತ್ತೆ ನೋಡಿ. ಅವು ಇಂಜೆಕ್ಟರ್ಸ್ಗಳು ನಿಮಗೆ ಗೊತ್ತಾಗಲ್ಲ, ಅಷ್ಟು ಡೀಪಾಗಿ ನೋಡ್ರೆ ಗೊತ್ತಾಗಲ್ಲ. ಫಿಲ್ಟ್ರ್ ತೆಗೆದ್ರೆ ನಿಮಗೆ ಕ್ಲೀನಾಗಿ ಕಾಣುತ್ತೆ ಈ ಥರ ನೋಡಿ. ಎಕ್ಸ್ಟ್ರಾ ಆ್ಯಡ್ ಆಗಿರೋದು ಇಷ್ಟೇ, ಒಂದು ರೆಡ್ಯೂಸರು, ಆಮೇಲೆ ECM, ಇದಿಷ್ಟೇ ಆ್ಯಡ್ ಆಗೋದು. ಬೇರೆ ಇನ್ನೇನು ಜಾಸ್ತಿ ಐಟಮ್ ಆ್ಯಡ್ ಆಗೋದಿಲ್ಲ ಇದರಲ್ಲಿ. ಆಟೋಮೆಟಿಕ್ ಇರುತ್ತೆಲ್ಲನೂ. ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೆ, CNGಗೆ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಮ್ಯಾನ್ಯುವಲ್ ಗೇಜ್ ಇಲ್ಲಿದೆ, ನೀವು ನೋಡ್ಕೋಬೋದು ನೋಡಿ. ಗೇಜು ಗ್ಯಾಸ್ ಇಲ್ಲಿ ತೋರಿಸುತ್ತೆ. ಫುಲ್ ಇದ್ದರೆ ಇಲ್ಲಿ ಬರುತ್ತೆ. ಫುಲ್ ಇದ್ದರೆ ಇಲ್ಲಿಗೆ ಅರ್ಧಕ್ಕೆ ಬರುತ್ತೆ ಕರೆಕ್ಟಾಗಿ. ಇದು ಕಾಲು ಭಾಗ ಐತೆ, ಅದಕ್ಕೆ ಇಲ್ಲಿರೋದು ಈ ಥರ. ಅದೇ ಥರ ಒಳಗಡೆ ಸ್ವಿಚ್ ಕೂಡ ಇರುತ್ತೆ ನಿಮಗೆ ನೋಡಿ. ನೀವು ಇಲ್ಲಿ ನೋಡ್ಬೋದು ನೋಡಿ, ಈ ಥರ ಸ್ವಿಚ್ ಕೂಡ ಕಾಣುತ್ತೆ. ಇಲ್ಲೇ ಗೇಜ್ ತೋರಿಸ್ತಾ ಇರುತ್ತೆ. ಪ್ಲಸ್ ಪೆಟ್ರೋಲ್ ನೋಡ್ಬೇಕಾದ್ರೆ ಇಲ್ಲಿ ಲೈಟ್ ಬರುತ್ತೆ, CNG ನೋಡ್ಬೇಕಾದ್ರೆ ಇಲ್ಲಿ ಲೈಟ್ ಬರುತ್ತೆ. ನೀವು ಪೆಟ್ರೋಲ್ ಚೇಂಜ್ ಮಾಡ್ಕೋಬೇಕಾದ್ರೆ ಮ್ಯಾನ್ಯಲ್ ಕೂಡ ಮಾಡ್ಬೋದು ನೋಡಿ. ಟಕ್ ಅಂತ ಪೆಟ್ರೋಲಿಗೆ ಬಂದ್ಬಿಡ್ತು. ಮತ್ತೆ ಪ್ರೆಸ್ ಮಾಡಿದ್ರೆ ನೋಡಿ, CNGಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಿಗ್ನಲ್ ಕೊಡ್ತಾ ಇರೋದು, CNGಗೆ ಹೋಗ್ತೀನಿ ಅಂತ ನೋಡಿ. ನೋಡಿ ಚೇಂಜ್ ಆಯಿತು ಟಕ್ ಅಂತ. ಈ ಥರ ನೋಡಿ, ಆಟೋಮೆಟಿಕ್ ಗಾಡಿ ಅಂತ. ನೀವು ಇಲ್ಲಿ ಗೇರ್ ಲಿವರ್ ನೋಡ್ಬೋದು ನೋಡಿ. ಆಟೋಮೆಟಿಕ್ ಗಾಡಿ ಇದು, ಏನೂ ತೊಂದರೆ ಇಲ್ಲ ಹಂಗಾಗಿ. ಆಮೇಲೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಡಿಕ್ಕಿಯಲ್ಲಿ ಸ್ಪೇಸ್ ಎಷ್ಟೊಂದಿದೆ ನೋಡಿ. ಇಲ್ಲಿ ನೋಡಿ ಜಾಗ ನೋಡಿ, ಇಲ್ಲಿ ನೋಡಿ ಜಾಗ ಎಷ್ಟೊಂದಿದೆ, ನೀವು ಇಲ್ಲಿ ನೋಡ್ಬೋದು. ಒಂದು ಟೇಪ್ ಇಟ್ಬಿಟ್ಕೊಂಡು ನಿಮ್ಗೆ ತೋರಿಸ್ತೀನಿ ರೀ. ಪ್ರದೀಪ್ ಮಾಪ್ ಲೇಕ ಟೇಪ್ ಲೇಕ ಬೈ ತೋರಿಸ್ತೀನಿ, ನೋಡ್ಬೋದು ನೀವು ಇಲ್ಲಿ ಆರಾಮಾಗಿ ನೋಡಿ. ಇಷ್ಟು ಸೂಟ್ ಕೇಸ್ ಹಿಂಗೆ ಇಕ್ಕೋಬೋದು. ಇಲ್ಲಿ ಕೈ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಉದ್ದ ಇದೆ ಅಂತ ನೋಡಿ. ಅಂಗೈಯಿಂದ ಉದ್ದಕ್ಕಿದೆ ನೋಡಿ. ಇದೆ ನೋಡಿ ಟೇಪ್ ನೋಡಿ. ಇಲ್ಲಿ ನೋಡಿ, ಇಲ್ಲಿಗೆ 1 ಅಡಿ, ಓಕೆನಾ ನೋಡಿ. 1.25 ಅಡಿ ಜಾಗ ಇದೆ. ಆ್ಯಕ್ಚುಲಿ 2 ಅಡಿ ಬರುತ್ತೆ ನಿಮಗೆ. ಫುಲ್ಲು ಡಿಕ್ಕಿ 2 ಅಡಿ ಬರುತ್ತೆ. ಬರೀ 3/4 ಅಡಿ ಮಾತ್ರ ಯೂಸ್ ಆಗಿ ಇನ್ನು 1.25 ಅಡಿ ಜಾಗ ಇದೆ. ನೀವು ಇಲ್ಲಿ ನೋಡ್ಬೋದು. ಐಸಾ ಹಾತ್ ರಕ್ಕೆ ದಿಕ್ಕೋ, ಐಸಾ ನೋಡಿ. ಅಂಗೈಯಿಂದ ಅಲ್ಲಿವರೆಗೂ ಅಷ್ಟು ಜಾಗ ಇದೆ. ಅಂಗೈಯಿಂದ ಅಲ್ಲಿವರೆಗೂ ನೋಡ್ಬೋದು ನೀವು ಇಲ್ಲಿ. ಹಿಂಗೆ ಈ ಟೂರಿಸ್ಟ್ ಮಾಡೋರಿಗೆ, ಏರ್ಪೋರ್ಟ್ ಮಾಡೋರಿಗೆ ಒಳ್ಳೆ ಲಗೇಜ್ ಸ್ಪೇಸ್ ಸಿಗುತ್ತೆ ಈ ಥರ. ಹಿಂಗೆ ಲಗೇಜ್ ಇಡುತ್ತಾರೆ. ಆಮೇಲೆ ಸ್ಟೆಪ್ನಿ ಎಲ್ಲ ಸೇಮ್ ಪ್ಲೇಸಲ್ಲೇ ಇದೆ, ಅಲ್ಲಿಂದನೇ ಬರುತ್ತೆ ನೋಡಿ. ಸ್ಟೆಪ್ನಿ ಎಲ್ಲ ಸೇಮ್ ಅಲ್ಲೇ ಇದೆ, ಅಲ್ಲಿಂದನೇ ಯೂಸ್ ಆಗುತ್ತೆ, ಅಲ್ಲಿಂದನೇ ಬರುತ್ತೆ, ಏನು ತೊಂದರೆ ಇಲ್ಲ. ಹಿಂಗೆ ನೋಡಿ, ಈ ಥರ ಬರುತ್ತೆ ನೋಡಿ. ಹಿಂಗೆ ನೀವು CNG ಹಾಕಿಸ್ಕೊಳ್ಳಿ, ಬ್ಯಾಗ್ ಇಟ್ಬೇಡ. ನೀವು CNG ಹಾಕಿಸ್ಕೊಳ್ಳಿ. ಲಗೇಜ್ ಸ್ಪೇಸ್ ಬೇಕಂದರೆ ಈ ಥರ ಫಿಟ್ಟಿಂಗ್ ಮಾಡಿಸ್ಕೊಳ್ಳಿ. ತುಂಬ ಒಳ್ಳೆ ಲಗೇಜ್ ಸ್ಪೇಸ್ ಸಿಗುತ್ತೆ ನಿಮಗೆ. ನಿಮಗೇನೇ ಮಾಹಿತಿ ಬೇಕಾದ್ರೂ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಓಕೆ, ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಮಾಹಿತಿ ಬೇಕಾದರೂ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.